ಎಲ್ರಿಗೂ ನಮಸ್ಕಾರ. ಜುಗಲ್ಬಂಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷಯ್ ಆತ್ರೇಯ. ಪ್ರವಾಸಿ ಪದಬಂಧನ ಸಾಲ್ವ್ ಮಾಡೋದಕ್ಕೆ ಇವತ್ತು ನಾನು ಮತ್ತೆ ಪ್ರಮೋದ್ ಸೇರ್ಕೊಂಡಿದ್ದೀವಿ. ಪ್ರಮೋದ್, ಪ್ರವಾಸಿ ಪದಬಂಧ 59ನೇ ಸಂಚಿಕೆಯದ್ದು ಇವತ್ತು ಸಾಲ್ವ್ ಮಾಡ್ತಾ ಇದ್ವಿ. ಸೊ ರೆಡಿನಾ? ಎಸ್, Okay. ಕಂಪ್ಲೀಟ್ ಆಗಿ ರೆಡಿ. ಸೊ ಹಿಂಟ್ ಕೊಡ್ತಾ ಹೋಗ್ತೀನಿ. ಎಡದಿಂದ ಬಲಕ್ಕೆ ಎರಡನೇದು, ಮಹಾಲಕ್ಷ್ಮಿ ದೇವಸ್ಥಾನದಿಂದ ಹೆಸರಾಗಿರುವ ತುಮಕೂರಿನ ಬಳಿ ಇರುವ ಪ್ರದೇಶ. 6 ಅಕ್ಷರದ್ದು. 6 ಅಕ್ಷರ, ತುಮಕೂರು ಬಳಿ, ಸಖತ್ ಫೇಮಸ್ ಟೆಂಪಲ್. ಹೌದು. ನಮ್ಮ ರೀಸೆಂಟಾಗಿ ಬೇರೆ ಹೋಗಿ ಬಂದಿದ್ರು. ಗೊರವನಹಳ್ಳಿ. ಓಕೆ, ಎಸ್, ಫೈನ್. ಹಾಗಿದ್ರೆ 2 ಮೇಲಿಂದ ಕೆಳಗೆ, ಓಕೆ. ಹಾಸನ ಬಳಿ ಹೇಮಾವತಿ ನದಿಗೆ ಕಟ್ಟಲಾಗಿರುವ ಅಣೆಕಟ್ಟಿರುವ ಪ್ರದೇಶ. 3 ಅಕ್ಷರದ್ದು. ನಮಗೆ ಗೋ ಆಲ್ರೆಡಿ ಕ್ಲೂ ಇದೆ. ನಾನು ರೀಸೆಂಟಾಗಿ ಒಂದು ಟ್ರಿಪ್ ಬೇರೆ ಹೋಗಿ ಬಂದಿದ್ದೆ. ಇಲ್ಲಿ ಒಬ್ಬರು ಫೇಮಸ್ ಸಾಹಿತಿ ಕೂಡ ಇದ್ದಾರೆ, ಗೋರೂರು. ನೀವು ಫ್ಲೋ ಅಲ್ಲಿ ನಂಗೆ ಆನ್ಸರ್ ಹೇಳ್ಕೊಟ್ರಿ. ಸೆಲ್ಫ್ ಗೋಲ್ ಅಲ್ಲ, ಅಷ್ಟೊಂದೆಲ್ಲ ಹಿಂಟ್ಗಳನ್ನ ನನಗೆ ಕೊಟ್ಬಿಟ್ಟು ನನಗೆ ಆನ್ಸರ್ ನನ್ನ ಕೈಲೇ ಹೇಳಿಸ್ತಾ ಇದ್ರು. ಬಟ್ ನೀವು ಸೆಲ್ಫ್ ಗೋಲ್ ಹೊಡೆದು ಓಕೆ, ಪಾಯಿಂಟ್ ಕೊಟ್ಟಿದ್ದೀರಾ. ಸೊ ದಿಸ್ ಗೋರೂರು. ಈ ಪಾಯಿಂಟ್ನ ನಾನು ಅವರಿಗೆ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟು 1 ಮೇಲಿಂದ ಕೆಳಗೆ, ಹಾಂ. ಚೆನ್ನೈನ ಪ್ರಮುಖವಾದ ವಸತಿ ಮತ್ತು ವಾಣಿಜ್ಯ ಪ್ರದೇಶಗಳಲ್ಲಿ ಒಂದು ಇಲ್ಲಿ ತಲೆ ಕೆಳಗಾಗಿದೆ. ಓಕೆ. 3 ಅಕ್ಷರದ್ದು. ತಂಬರಂ. ತಂಬರಂ ಚೆಕ್ ಮಾಡೋಣ. ಬಟ್ ಅದು ತಲೆ ಕೆಳಗಾಗಿದೆ. ಇವರು ಪದಬಂಧ ಬಿಡಿಸೋರು, ಕ್ಲೂ ರೆಡಿ ಮಾಡಿದವರು ರವಿಶಂಕರ್ ಶಾಸ್ತ್ರಿ ಅವರು ಅದ್ಭುತವಾದ ಪ್ರಶ್ನೆಗಳ ಜೊತೆಗೆ ಬೇರೆ ಕೊಡ್ತಾರೆ. ತಂಬರಂ ಅಂದ್ರೆ ಮೋಸ್ಟ್ಲಿ ರಂಬತಂ. ಓಕೆ, ಓಕೆ. ಹಾಂ. ಸೊ ಈಗ 5 ಎಡದಿಂದ ಬಲಕ್ಕೆ, ಓಕೆ. ಬೃಹದೀಶ್ವರ ಮೊದಲಾದ ದೇವಸ್ಥಾನಗಳಿರುವ ತಮಿಳುನಾಡಿನ ಪ್ರಸಿದ್ಧ ಸ್ಥಳವು ಚೋಳರ ಕಾಲದ್ದಾಗಿದೆ. ಓಕೆ. ನಾವು ಆಲ್ರೆಡಿ ನಮಗೆ ಕ್ಲೂ ಇದೆ. ತಮ್ ಇದೆ, ಕೊನೆ ಅಕ್ಷರ ರು ಇದೆ. ಸೊ ತುಂಬಾ ಈಸಿ. KGF ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ. ತಂಜಾವೂರು. ಈಗ 6 ಮೇಲಿಂದ ಕೆಳಗೆ, ದೇವಿ ತಲಾಬ್ ಮಂದಿರ ಮತ್ತು ಕ್ರೀಡಾ ಸಾಮಗ್ರಿಗಳ ತಯಾರಿಕೆಗೆ ಹೆಸರಾದ ನಗರ. 4 ಅಕ್ಷರದ್ದು. ನಮಗೆ ಕ್ಲೂ ಇದೆ. 6 ಅಲ್ವಾ? 6. ಇದು ಜಾಲಂಧರ. ಓಕೆ. ದುರಂಧರನ್ ತಮ್ಮ. ಜಾಲಂಧರ. ಸೊ ಕನ್ನಡದವ್ರು ಯಾರು ಸಿನಿಮಾ ಟೈಟ್ಲ್ ಏನಾರು ಬೇಕು ಅಂದ್ರೆ ನೋಡಿ, ಒಳ್ಳೆ ಟೈಟ್ಲ್ ಕೊಟ್ಟಿದ್ದೀವಿ. ಜಾಲಂಧರ. ಓಕೆ. 10 ಎಡದಿಂದ ಬಲಕ್ಕೆ, ಓಕೆ. ಸೇಲಂ ಬಳಿ ಇರುವ ಹೆಸರಾಂತ ಗಿರಿಧಾಮ. 4 ಅಕ್ಷರದ್ದು. 2ನೇ ಅಕ್ಷರ ರ. ಎಸ್. ಎರಕಾಡು. ಈ ಜಾಗಕ್ಕೆ ನಾವು ಒಂದ್ಸಲಿ ಟ್ರಿಪ್ ಹೋಗಿದ್ವಿ. ಸಖತ್ ಕೂಲ್ ಆಗಿರುವಂತ ಜಾಗ. ಮತ್ತೆ ಆ ರೋಡ್ಗಳೆಲ್ಲ ಸಖತ್ ಆಗಿರುತ್ತೆ. ಗಾಡಿ ಓಡಿಸೋದಿಕ್ಕೆ, ಬೈಕ್ ಓಡಿಸೋದಿಕ್ಕೆ ಯಾರಾದ್ರೂ ರೋಡ್ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಎರಕಾಡು ಒಳ್ಳೆ ಸಜೆಷನ್ ಪ್ರಮೋದ್ ಕಡೆಯಿಂದ. ಮಸ್ಟ್ ವಿಸಿಟ್. ಹೋಗಿ ಬಂದವರು ಸಖತ್ ಆಗಿದೆ ಅಂತ ಹೇಳಿ ನನಗೆ ಕ್ರೆಡಿಟ್ಸ್ ಕೊಡೋದು ಮಾತ್ರ ಮರಿಬೇಡಿ. ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಅವನಿಗೆ ಕ್ರೆಡಿಟ್ಸ್ ಕೊಟ್ಬಿಡಿ. ಹೌದು. ಫೈನ್. ಈಗ 11 ಮೇಲಿಂದ ಕೆಳಗೆ, ಅನ್ನಪೂರ್ಣೆಯು ನೆಲೆಸಿರುವ ಊರು ಇಲ್ಲಿ ತಲೆ ಕೆಳಗಾಗಿ ಬಂದಿದೆ. 4 ಅಕ್ಷರದ್ದು. ನಮ್ಗೆ ಆಲ್ರೆಡಿ ಲಿಂಕ್ ಇದೆ. ಡು ತಲೆ ಕೆಳಗಾಗಿರೋದು. ಓಕೆ. ಈ ತಲೆ ಕೆಳಗಾಗಿರೋದು ಅಡ್ಡದಿಡ್ಡಿ ಇರೋದು. ಆದರೆ ಅನ್ನಪೂರ್ಣೇಶ್ವರಿ ಇರುವಂಥ ಜಾಗ ಹೇಳಿದ್ರೆ ಹೋದರೆ ಅನ್ನಪೂರ್ಣೇಶ್ವರಿ ಮೆಚ್ಚಲ್ಲ. ಅದು ಕರ್ನಾಟಕದವರಾಗಿ. ಸೊ ಇದು ಹೊರನಾಡು. ಎಸ್. ತಲೆ ಕೆಳಗಾಗಿರೋದಕ್ಕೆ ಡೂನಾರಹೋ. ನಾವು ಒಂಥರ ಜಾಪನೀಸ್ ಪ್ಲೇಸ್ ಇದ್ದಂಗೆ. ಈಗ ಅದೇನೆ, ಸಪೋಸ್ ನಾವು ಈಗ ಜನರಿಗೆ ಹೇಳಬೇಕಾದ್ರೆ ತಲೆ ಕೆಳಗಾಗಿದೆ ಹೇಳಿದ್ರೆ ಓಕೆ. ಸಪೋಸ್ ನಾವೇನಾದ್ರು ಹಂಗೇನಾರು ಉತ್ತರ ಹೇಳಿಬಿಟ್ರೆ, ಈ ಥರ ಎಲ್ಲ ಹೇಳಿದಾಗ ಮೋಸ್ಟ್ಲಿ ಇವ್ರು ಜಪಾನ್ದವರ ಹೆಸರು ಹೇಳ್ತಿದ್ದಾರೆ. ಮೊನ್ನೆ ನನ್ನ ಫ್ರೆಂಡ್ ನಂಗೆ ಮೆಸೇಜ್ ಮಾಡಿ ಬೈತಾ ಇದ್ರು, ನೀವು ಪದಬಂಧನೆಲ್ಲ ಉಲ್ಟಾ ಪಲ್ಟೆಲ್ಲ ಹಾಕ್ತೀರಾ. ಸೊ ಕ್ರೆಡಿಟ್ ಗೋಸ್ ಟು ರವಿಶಂಕರ್ ಶಾಸ್ತ್ರಿಗಳು. ಓಕೆ. 15 ಎಡದಿಂದ ಬಲಕ್ಕೆ, ಓಕೆ. 8ನೇ ಶತಮಾನದ ಕೈಲಾಸನಾಥ ದೇವಸ್ಥಾನ ಮೊದಲಾದ ಆಕರ್ಷಣೀಯ ಸ್ಥಳಗಳನ್ನು ಹೊಂದಿರುವ ತಮಿಳುನಾಡಿನ ಪಟ್ಟಣ. 4 ಅಕ್ಷರದ್ದು. ಕೊನೆಯ ಅಕ್ಷರ ರ. ಸೊ ಇದು ಕೂಡ ತುಂಬಾ ಫೇಮಸ್ ಜಾಗ. ಇದು ಸೀರೆ ಶಾಪಿಂಗ್ ಮಾಡೋದಕ್ಕೆಲ್ಲ ಫೇಮಸ್. ಹೌದೌದು, ಅದಕ್ಕೆ ಹೇಳಿದ್ದು. ಕಾಂಚೀಪುರ. ಹೆಣ್ಮಕ್ಳೆಲ್ಲ ಈ ಆನ್ಸರ್ನ ಬೇಗ ಗೆಸ್ ಮಾಡ್ಬಿಡ್ಬೋದೇನೋ. ಅವರೇ ಫಸ್ಟ್ ಆನ್ಸರ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ ಅಲ್ವಾ? ಈಗ 15 ಮೇಲಿಂದ ಕೆಳಗೆ,
ಓಕೆ. ಗುಜರಾತಿನ ಒಂದು ಪ್ರಮುಖ ಬಂದರು. ಆಲ್ರೆಡಿ ಇದೆ ನಮ್ಗೆ. 2 ಅಕ್ಷರ. ಕಾಂಡ್ಲಾ. ಕಾಂಡ್ಲ. ಓಕೆನಾ? ಹ್ಮ್. ಈಗ 14 ಹ್ಮ್. ಎಡದಿಂದ ಬಲಕ್ಕೆ. ಮೂಗನ್ನು ನೆನಪಿಸುವ ಮಹಾರಾಷ್ಟ್ರದ ಈ ಸ್ಥಳವು ರಾಮಾಯಣ ಕಾಲದ ನಂಟನ್ನು ಹೊಂದಿದೆ. 3 ಅಕ್ಷರ ಪದ. ನಾ ಆಲ್ರೆಡಿ ಬಂದ್ಬಿಟ್ಟಿದೆ. ಮೂಗನ್ನ ಅಂದ್ರೆ ಮೂಗನನ್ನ ಅಥವಾ ಮೂಗು ಮೂಗು ಇದೆ. ಮೂಗು ಇದೆ ಮೂಗು. ಮೂಗು. ಓಕೆ. ಇರು, ಇದಕ್ಕೆ ಉತ್ತರ ನೀ ಹೇಳ್ಬೇಡ. ಓಕೆ. ಉತ್ತರ ನೀ ಹೇಳ್ಬೇಡ. ಸೊ ಇದಕ್ಕೆ ಉತ್ತರ ನೀವು ಕೊಡಿ. ಮತ್ತೊಮ್ಮೆ ಕ್ವಶನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಮೂಗನ್ನು ನೆನಪಿಸುವ ಮಹಾರಾಷ್ಟ್ರದ ಈ ಸ್ಥಳವು ರಾಮಾಯಣದ ಕಾಲದ ನಂಟನ್ನು ಹೊಂದಿದೆ. ಯಾವ ಊರು? ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಓಕೆನಾ? ಈಗ 12 ಹ್ಮ್. ಮೇಲಿಂದ ಕೆಳಗೆ. ಹಿಮಾಲಯ ಮತ್ತು ಟಿಬೆಟ್ನಲ್ಲಿ ಕಾಣಸಿಗುವ ಉದ್ದ ಕೂದಲಿನ ಪ್ರಾಣಿ. ಹ್ಮ್. 2 ಅಕ್ಷರ. ಉದ್ದ ಕೂದಲಿನ ಪ್ರಾಣಿ. ನಮಗೆ ಯಾಕೆ ಸ್ವಾಮಿ? ಯಾವ್ದು ಬೇಕಾದ್ರೂ ಇರಲಿ. ಯಾಕ್ ಯಾಕ್ ನಮಗೆ ಯಾಕ್ ಸ್ವಾಮಿ? ಈಗ 17 ಎಡದಿಂದ ಬಲಕ್ಕೆ. ಹ್ಮ್. ಲಿಂಗನಮಕ್ಕಿ ಜಲಾಶಯದ ಹತ್ತಿರವಿರುವ ಶರಾವತಿ ನದಿಯ ಹಿನ್ನೀರಿನ ಪ್ರದೇಶ ಸಾಹಸ ಕ್ರೀಡೆಗಳಿಗೆ ಹೆಸರಾಗಿದೆ. 5 ಅಕ್ಷರ. ಆಲ್ರೆಡಿ ನಿಮಗೆ ಲಿಂಕ್ ಇದೆ. ಹೋ. ಇದ್ರ ಆನ್ಸರ್ ನನಗೆ ಗೊತ್ತು, ಬಟ್ ನಾನು ಕೊಡಲ್ಲ. ನೀವು ಒಂದು ಸ್ವಲ್ಪ ತಲೆ ಉಪಯೋಗಿಸಿ. ಆ ಕಡೆ ಸಾಗರ, ಶಿವಮೊಗ್ಗ ಈ ಕಡೆ ಯಾರು ಜಾಸ್ತಿ ಓಡಾಡೋರು ಇದ್ದರೆ ಗೆಸ್ ಮಾಡಿ ಆನ್ಸರ್ನ ಕಮೆಂಟಲ್ಲಿ ತಿಳಿಸಿ. ಓಕೆ, ಕ್ವಶನ್ ರಿಪೀಟ್ ಮಾಡ್ಬಿಡ್ತೀನಿ ಇನ್ನೊಂದ್ಸಲಿ. ಲಿಂಗನಮಕ್ಕಿ ಜಲಾಶಯದ ಹತ್ತಿರವಿರುವ ಶರಾವತಿ ನದಿಯ ಹಿನ್ನೀರಿನ ಪ್ರದೇಶ ಸಾಹಸ ಕ್ರೀಡೆಗಳಿಗೆ ಹೆಸರುವಾಸಿಯಾಗಿದೆ. ಸೊ ಅದು ಯಾವ ಪ್ರದೇಶ? ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹೋ ಇಂದ ಶುರುವಾಗುತ್ತೆ. ಹಾಂ, ಕ್ಲೂ. ಓಕೆನಾ? ಈಗ 13 ಮೇಲಿಂದ ಕೆಳಗೆ. ಓಕೆ. ಬೇಲೂರಿನ ಜೊತೆಗೆ ಬರುವ ಮತ್ತೊಂದು ಶಿಲ್ಪಕಲೆಯ ಊರು. 4 ಅಕ್ಷರದ ಪದ. ಇದನ್ನ ಜೋಡಿ ಪದ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಏಯ್ ಡ್ರಾಪ್. ಹಳೆ ಬಿಡು. ಎಸ್. ಸೊ ನಾವು ತುಂಬ ಹೆಮ್ಮೆ ಪಡಬೇಕು. ಹೌದೌದು. ಯಾಕಂತಂದರೆ ಈಗ ಎಲ್ಲ ಹೊಯ್ಸಳರ ದೇವಸ್ಥಾನಗಳನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಲಾಗಿದೆ. ಓಕೆ, ಇನ್ನೊಂದು ಮಜಾ ಮಾಡೋಣ. ಈ ಹಳೆ ಬಿಡಿಗೆ ಇರುವಂತಹ ಹಳೆಯ ಹೆಸರೇನು? ಹೌದು, ಯಾವುದು ಅಂತ ಆಡಿಯನ್ಸ್ ನೀವು ಗೆಸ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. ಇದನ್ನು ಅಷ್ಟೇ. ಹಳೆ ಬಿಡು ತುಂಬಾ ಈಸಿ, ಬಟ್ ಅದರ ಹಳೆಯ ಹೆಸರನ್ನ ಗೆಸ್ ಮಾಡಿ ತಿಳಿಸಿ. ಈಗ 16 ಎಡದಿಂದ ಬಲಕ್ಕೆ. ಹ್ಮ್. ಕಂಕಾಳೇಶ್ವರ ದೇವಸ್ಥಾನಕ್ಕೆ ಹೆಸರಾದ ನಗರ. 2 ಅಕ್ಷರ. ಬಿ. ಆಲ್ರೆಡಿ ಲಿಂಕ್ ಇದೆ. ಇದು ಬೀಡ್ ಬೇಡಿ. ಬೀಡ್. ಬೀಡ್. ಈಗ ನೆಕ್ಸ್ಟು 8 ಎಡದಿಂದ ಬಲಕ್ಕೆ. ಓಕೆ. ಮಹಾರಾಷ್ಟ್ರದ ಪಂಚಗಂಗಾ ನದಿಯ ತಟದಲ್ಲಿರುವ ಪುರಾತನ ಪಟ್ಟಣ. 4 ಅಕ್ಷರದ್ದು. ಇದಕ್ಕೆ ಯಾವುದು ಲಿಂಕ್ ಇಲ್ಲ. ಯಾ, ಬಟ್ ಗೆಸ್ ಮಾಡ್ಬೋದು ಅಂತ ಅನ್ಕೋತಾ ಇದ್ದೀನಿ. ಓಕೆ. ಬೈ ಚಾನ್ಸ್ ಏನಾದರೂ ಕೊಲ್ಹಾಪುರನ? ಕೊಲ್ಹಾಪುರ ಇರ್ಬೋದೇನೋ, ಬರೆದು ಚೆಕ್ ಮಾಡೋಣ ಅಷ್ಟೇ. ಓಕೆ. ಓಕೆ, ಕೊಲ್ಹಾಪುರ. ಹಾಗಾದರೆ 8 ಮೇಲಿಂದ ಕೆಳಗೆ. ಹ್ಞೂ. ಚಿಕ್ಕಮಗಳೂರು ಜಿಲ್ಲೆಯ ಈ ಪಟ್ಟಣವು ಕುದುರೆಮುಖ ಶೃಂಗೇರಿ ಹತ್ತಿರದಲ್ಲಿದ್ದು ಪ್ರಾಕೃತಿಕ ಸೌಂದರ್ಯದಿಂದ ಪ್ರವಾಸಿಗರನ್ನು ಸೆಳೆಯುತ್ತಿದೆ. 2 ಅಕ್ಷರ. ಸೊ ಕೊಪ್ಪ ಅಂತ ಅಂದ್ಕೋತಾ ಇದ್ದೀನಿ. ಎಸ್, ಕೊಪ್ಪ. ಇಲ್ಲೊಂದು ಭಯಂಕರ ಘಟನೆ ಆಗಿತ್ತು. ದಾರಿ ಮಧ್ಯೆ ಗಾಡಿ ನಿಲ್ಲಿಸಿ ನಾನು ಒಂದು ಮಂಗಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗಿ ಆ ಮಂಗ ನಮ್ಮ ಅಪ್ಪಂಗೆ ಬೆರಳು ಕಚ್ಚಿ ಉಗುರು ಕಟ್ಟಾಗಿ ಹೋಗಿತ್ತು. ಅಂಕಲ್ಗೆ ಹಾಗಿದ್ರೆ ಈ ಎಪಿಸೋಡ್ನ ಡೆಡಿಕೇಟ್ ಮಾಡಬೇಕು. ಹೌದು. ಸೊ 9 ಮೇಲಿಂದ ಕೆಳಗೆ. ಹ್ಮ್. ಒಡಿಶಾದಲ್ಲಿ ಜಗನ್ನಾಥನ ಕ್ಷೇತ್ರವಿರುವ ಸ್ಥಳ. ರವಿಶಂಕರ್ ಶಾಸ್ತ್ರಿಗಳು ಜಗನ್ನಾಥನ ಪರಮಭಕ್ತರು ಅನ್ಸುತ್ತೆ. ಹೌದು, ಇದು ಸುಮಾರು ಸಲ ಬಂದಿದೆ. ಪುರಿ. ಎಸ್, ಪುರಿ. ಈಗ ಜಗನ್ನಾಥ ಯಾತ್ರೆ ಕೂಡ ನಡೀತಾ ಇದೆ. ಹೌದು, ಪವಿತ್ರವಾದ ಯಾತ್ರೆ. ಹೌದು. ಈಗ 4 ಮೇಲಿಂದ ಕೆಳಗೆ. ಹ್ಮ್. ವಿಷ್ಣು ಮತ್ತು ಶಿವ ಜತೆಯಾಗಿ ಬಂದಿರುವ ಊರಿನ ಹೆಸರು. ಓಕೆ. ಇದನ್ನ ನೀವು ಹೇಳಲೇಬೇಕು. ಇಲ್ಲ, ಮರ್ಯಾದೆ ಪ್ರಶ್ನೆ. ಎಸ್ ಎಸ್. ಹರಿಹರ. ಎಸ್. 7 ಎಡದಿಂದ ಬಲಕ್ಕೆ. ಓಕೆ. ರಾಯಚೂರಿನ ಬಳಿ ಇರುವ ಚಿನ್ನದ ಗಣಿಯ ಪ್ರದೇಶ. ಕೋಲಾರದ ಕಡೆ ಬಂದಿದ್ರೆ KGF ಅಂತ ಹೇಳ್ಬಿಡ್ತಿದ್ದೆ. ಹಟ್ಟಿ. ಎಸ್, ಹಟ್ಟಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಓಕೆ. 3 ಮೇಲಿಂದ ಕೆಳಗೆ. ಹಾಂ. ಕಿಂಬರ್ಲಿ ಗಣಿಯು ಇದರ ಗಣಿಗಾರಿಕೆಗೆ ಹೆಸರಾಗಿದೆ. 2 ಅಕ್ಷರದ ಪದ. ಸಖತ್. ಪ್ರೆಷಿಯಸ್. ವಜ್ರ. ಈ ಕಂಪ್ನಿಗೆ ನಾನು ನೀನು ಇದ್ದಂಗೆ. ಅಬ್ಬಾ, ಒಳ್ಳೆ ಡೈಲಾಗು.
ಇದು ನಾನು ಅವನಿಗೆ ಟೈಟ್ಲು ಕೊಡ್ತಾ ಇರೋದು, ಅವ್ನು ನನಗೆ ಟೈಟ್ಲು ಕೊಡ್ತಾ ಇರೋದು. ನಾನು ಕೊಡ್ತಾ ಇಲ್ಲ. ಸಾರಿ. ವಜ್ರ. ಎಸ್, ವಜ್ರ ನನ್ನ ಹೆಸರು ಹೇಳಿದ್ದು. ಸೊ ಹಾಗಿದ್ರೆ ಈಗ ವೀಕ್ಷಕರಿಗೆ 2 ಪ್ರಶ್ನೆ. 2 ಪ್ರಶ್ನೆ. ಒಂದು 14 ಎಡದಿಂದ ಬಲಕ್ಕೆ ಮೂಗನ್ನು ನೆನಪಿಸುವ ಮಹಾರಾಷ್ಟ್ರದ ಈ ಸ್ಥಳವು ರಾಮಾಯಣದ ಕಾಲದ ನಂಟನ್ನು ಹೊಂದಿದೆ. ಅದು ಯಾವುದು? ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೊಂದು ಬಂದು 17 ಎಡದಿಂದ ಬಲಕ್ಕೆ ಲಿಂಗನಮಕ್ಕಿ ಜಲಾಶಯದ ಹತ್ತಿರವಿರುವ ಶರಾವತಿ ನದಿಯ ಹಿನ್ನೀರಿನ ಪ್ರದೇಶ ಸಾಹಸ ಕ್ರೀಡೆಗಳಿಗೆ ಹೆಸರುವಾಸಿಯಾಗಿದೆ. ಇದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಇವೆರಡರ ಜೊತೆಗೆ ಒಂದು ಬೋನಸ್ ಪ್ರಶ್ನೆ ಏನು ಅಂತಂದರೆ, ಹಳೇಬೀಡು ಈ ಜಾಗದ ಹಳೆಯ ಹೆಸರನ್ನ ಹೇಳಿ. ಈ 3 ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ಕಾಯ್ತಾ ಇರ್ತೀವಿ. ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಜುಗಲ್ಬಂಡಿ. ಮತ್ತೊಂದು ಸಂಚಿಕೆಯಲ್ಲಿ ವಿಭಿನ್ನ ರೀತಿಯಲ್ಲಿ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.